SVTV9ಗೆ ಸ್ವಾಗತ. ಇದೇನು ಶಾಲೆ ಅಥವಾ ತಿಪ್ಪೆಗುಂಡಿಯು? ಶಿಕ್ಷಣ ಇಲಾಖೆಯ ವಿದ್ಯಾರ್ಥಿಗಳ ಶಿಕ್ಷಣ ಮತ್ತು ಆರೋಗ್ಯದ ದೃಷ್ಟಿಯಿಂದ ವಿವಿಧ ಯೋಜನೆಗಳನ್ನು ನೆರವೇರಿಸುತ್ತಿದ್ದು, ಕೊಪ್ಪಳ ಜಿಲ್ಲೆಯ ಕುಕನೂರು ಪಟ್ಟಣದ ಕೋಳಿಪೇಟೆಯ ಸರ್ಕಾರಿ ಕನ್ನಡ ಮತ್ತು ಆಂಗ್ಲ ಮಾಧ್ಯಮ ಶಾಲೆಯ ಮುಂದುಗಡೆ ಕಸದ ರಾಶಿ ಬಿದ್ದಿದೆ. ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ಇದನ್ನು ಕಂಡರೂ ಕಾಣದಂತೆ ಇರುವುದು ಶೋಚನೀಯ ಸಂಗತಿಯಾಗಿದೆ. ವಿದ್ಯಾರ್ಥಿಗಳು ಶಿಕ್ಷಣ ಕಲಿಯುವ ಸ್ಥಳದಲ್ಲಿ ಕಸವನ್ನ ಎಸೆಯುವುದು ಬಹಳ ಸೂಚನೆಯಾಗಿದ್ದು, ಪಟ್ಟಣ ಪಂಚಾಯತ್ ಅಧಿಕಾರಿಗಳು ಇದನ್ನು ವೀಕ್ಷಿಸಿ ಶಾಲೆ ಮುಂದಿನ ಆವರಣ ಸ್ವಚ್ಛತೆಗೆ ಆದ್ಯತೆ ನೀಡುವರು ಇಲ್ಲವೋ ಕಾದು ನೋಡಬೇಕಿದೆ. ಎಸ್ಡಿಎಂಸಿ ಅಧ್ಯಕ್ಷ ಪ್ರವೀಣ್ ದಾಸರ್ ಅವರನ್ನು ಸಂಪರ್ಕಿಸಿ ಕೇಳಿದಾಗ, ಶಾಲೆಯ ಮುಂದುಗಡೆಯ ಸಾರ್ವಜನಿಕರು ಕಸವನ್ನ ಹಾಕುತ್ತಿದ್ದು, ಶಾಲಾ ವಿದ್ಯಾರ್ಥಿಗಳ ಆರೋಗ್ಯ ಮತ್ತು ಶಿಕ್ಷಣ ಕುಂಠಿತವಾಗುವ ಸಾಧ್ಯತೆಗಳು ಹೆಚ್ಚಿದ್ದು, ಸಾರ್ವಜನಿಕರು ಸಹಕರಿಸಿ ಕಸವನ್ನು ಕಸದ ವಾಹನಕ್ಕೆ ವಿಲೇವಾರಿ ಮಾಡಬೇಕು. ಶಾಲಾ ವಿದ್ಯಾರ್ಥಿಗಳು ಶಾಲೆಯ ಒಳಗಡೆ ಹಾಗೂ ಹೊರಗಡೆಗೆ ಹೋಗಬೇಕಾದರೆ ಮೂಗು ಮುಚ್ಚಿಕೊಂಡು ಹೋಗುವ ಪರಿಸ್ಥಿತಿ ಉಂಟಾಗಿದೆ. ಪಟ್ಟಣ ಪಂಚಾಯತ್ ಅಧಿಕಾರಿಗಳು ಸಂಬಂಧಪಟ್ಟ ವಾರ್ಡ್ ಸದಸ್ಯರು ಇದಕ್ಕೆ ಸೂಕ್ತ ಮಾರ್ಗವನ್ನು ಹುಡುಕಬೇಕಾಗಿ ಹೇಳಿದರು. ಇನ್ನು ಮುಂದಾದರೂ ವರದಿಯನ್ನು ವೀಕ್ಷಿಸಿದ ಅಧಿಕಾರಿ ಜನಪ್ರತಿನಿಧಿಗಳು ಶಾಲೆಗೆ ಬೇಕಾದ ಸ್ವಚ್ಛತೆಗಾಗಿ ಸಹಕರಿಸುವರು ಇಲ್ಲವೋ ಕಾದು ನೋಡಬೇಕಿದೆ. ವರದಿ ಚೆನ್ನಯ್ಯ ಹಿರೇಮಠ, ಕುಕನೂರು. ಸರ್, ಇಲ್ಲಿ ಕಸ ಹಾಕ್ಯಾರಲ್ಲ ಶಾಲೆ ಮುಂದೆ, ಯಾಕೆ ಹೊಲಸ ಐತೆ ಸರ್? ಅಲ್ಲಿ ಜನಗಳ ತಂಡ ಕಸ ಹಾಕ್ತಾ ಇದ್ದಾರೆ. ನಾವು ಅದಕ್ಕೆ ಪಟ್ಟಣ ಪಂಚಾಯತಿಯವ್ರಿಗೆ ಹೇಳಿವಿ, ಸುತ್ತಮುತ್ತ ಜನಗಳಿಗೆ ಹೇಳ್ತಾ ಇದ್ದೀವಿ, ಆದರೂ ಅವರು ಕೇಳ್ತಾ ಇಲ್ಲ. ತುಂಬ್ಕೊಂಡು ಹೋಗ್ತಾರ್ರಿ ಅಂತೇಳಿ ಅದನ್ನು ಹಾಕ್ತಾ ಇದ್ದಾರೆ. ಮುಂದಿನ ದಿನಮಾನಗಳಲ್ಲಿ ಮತ್ತೆ ಪಂಚಾಯತಿಗೆ ಲೆಟರನ್ನು ಕೊಟ್ಟು ಜನರಲ್ಲಿ ಅದರ ಬಗ್ಗೆ ಅರಿವನ್ನು ಮೂಡಿಸಿ ಅದನ್ನು ಕಡಿಮೆ ಮಾಡಿಸುವಂಥ ಮತ್ತು ಬೇರೆ ಕಡೆ ಹಾಕುವಂಥ ವ್ಯವಸ್ಥೆಯನ್ನು ನಾವು ಮಾಡ್ತೀವಿ.